ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸವಿತಾಸ್ ವ್ಲಾಗ್. ತುಂಬ ಜನ ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳೆದಿರ್ತೀರ, ಹಳ್ಳಿ ವಾತಾವರಣ ಹೇಗೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಹಳ್ಳಿ ವಾತಾವರಣ ಹೇಗಿರುತ್ತೆ, ಅವ್ರ ಲೈಫ್ ಸ್ಟೈಲ್ ಏನು, ಅವ್ರು ಹೇಗೆ ಜೀವನ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ನಾನು ಬರ್ತಾ ಇರೋದು ರಾಮನಗರ ಜಿಲ್ಲೆ ಜನಪದ ಲೋಕ ನೋಡೋದಕ್ಕೆ ಬರ್ತಾ ಇರೋದು. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಅಥವಾ ಅಲ್ಲಿರುವಂತಹ ನೇಚರ್ ಆಗಿರ್ಬೋದು, ಹಳ್ಳೀಲಿ ಹೇಗಿರುತ್ತೆ ಸೇಮ್ ಹಾಗೆ ಅದೇ ರೀತಿಯೇ ಇಲ್ಲಿ ನೇಚರ್ ಇರೋದು. ನೋಡಿ, ಬರ್ತಾ ಇವನೇ ಹೋಗ್ತಾ ಎಂಟ್ರಿಯಲ್ಲೇ ಈ ಥರ ಕಲಾಕೃತಿಗಳನ್ನ ಮಾಡಿದ್ದಾರೆ. ಡೊಳ್ಳು ಬಾರಿಸೋದಾಗಿರ್ಬೋದು ಮತ್ತು ಕೊರಗಜ್ಜ ಆಗಿರ್ಬೋದು. ಅಲ್ಲಿ ನೇಚರ್ ನೋಡ್ತಾ ಇದ್ದರೆ ಒಳ್ಳೆ ಮಲೆನಾಡು ನೇಚರ್ ಹೇಗಿರುತ್ತೆ ದಿಟ್ಟು ಹಾಗೇ ಇರುತ್ತೆ. ಹಳ್ಳಿ ಜೀವನ ಹೇಗಿರುತ್ತೆ ನೋಡಿ. ಹಳ್ಳಿ ಜನ ಹೇಗೆ ಬೆಳಗಿನ ಜಾವ ಅವರು ಕಟ್ಟಿಗೆ ಕಡಿಯೋದಾಗಿರ್ಬೋದು, ಕುರಿ ಮೇಯಿಸೋದಾಗಿರ್ಬೋದು, ಅಲ್ಲಿ ಅವರು ಕುಳಿತುಕೊಂಡು ಹೆಂಗಸು ಅವರು ಕೊಬ್ಬರಿ ತುರಿತಾ ಇರೋದಿರ್ಬೋದು. ಮತ್ತು ಅವರ ಹಳ್ಳಿ ಶೈಲಿ, ಚಪ್ರದ ಮನೆ ಹೇಗಿರುತ್ತೆ, ಅಲ್ಲಿ ಕೋಳಿ ಕೂಗೋದ್ರಿಂದ ಹಿಡಿದು ಹಳ್ಳಿ ವಾತಾವರಣ ಬೆಳಗಿನ ಜಾವ ಹೇಗಿರುತ್ತೆ ಅನ್ನೋ ರೀತಿನ ಇಲ್ಲಿ ತೋರಿಸಿದ್ದಾರೆ. ಅದೇ ರೀತಿ ಯಕ್ಷಗಾನದಾಗಿರ್ಬೋದು, ಇಲ್ಲಿ ಸುಗ್ಗಿ ಮಾಡೋದು, ರಾಶಿ ಮಾಡುವಾಗ ಅದರಲ್ಲಿ ಹೊಟ್ಟು ಇರುತ್ತೆ, ಆ ಹೊಟ್ಟನ್ನು ತೂರ್ತಾ ಇರ್ತಾರೆ, ಕೆಳಗಡೆ ಕ್ಲೀನ್ ಮಾಡ್ತಾ ಇರ್ತಾರೆ. ಇದು ರಾಶಿದು ಹೊಟ್ಟಿರುತ್ತಲ್ವ ಅದ್ರ ಮೇಲೆ ಹಾಯಿಸಿದಾಗ ಇದು ಮಾಡುವಂಥದ್ದು. ಇಲ್ಲಿ ಗಾಣ ಹಾಕುವಂಥದ್ದು, ಎತ್ತುಗಳನ್ನ ಇದು ಮಾಡಿಕೊಂಡು ಗಾಣ ಹಾಕೋದು ಹೇಗೆ, ಮತ್ತು ಬಾವಿ ಹೇಗಿರುತ್ತೆ. ಇಲ್ಲಿ ದನದ ಕೊಟ್ಟಿಗೆ, ಹಸುಗಳನ್ನ ಕೊಟ್ಟಿಗೆ ಕೂಡ ಇದೆ, ದನದ ಕೊಟ್ಟಿಗೆನೂ ಇದೆ. ಇಲ್ಲಿ ಕುಲುಮೆ ಮಾಡುವಂಥದ್ದು, ಅದು ಉತ್ತರ ಕರ್ನಾಟಕದಲ್ಲಿ ಅದನ್ನ ಕುಲುಮೆ ಮಾಡೋದು ಅಂತ ಕರೀತಾರೆ. ಮತ್ತು ಅದನ್ನ ಕುಡ್ಗೋಲು ಅಂತ ಕರೀತಾರೆ. ಹೊಲದಲ್ಲಿ ಕಳೆ ಕೀಳೋದಕ್ಕೆ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಅದು ಹೇಗೆ ಪ್ರೋಸೆಸ್ ಇರುತ್ತೆ ಅಂತ. ಮತ್ತು ಇಲ್ಲಿ ಪಂಚಾಯಿತಿ, ಆಗಿನ ಕಾಲದಲ್ಲಿ ಪಂಚಾಯಿತಿ ಕಟ್ಟೆ ಹೇಗೆ ಹಿರಿಕರು ಕೂತ್ಕೊಂಡು ನ್ಯಾಯ ಹೇಳೋದಾಗಿರ್ಬೋದು, ಆ ಶೈಲಿನ ಪ್ರತಿಯೊಂದು ಶೈಲಿನೂ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಇನ್ನು ಮುಂದೆ ಬಂದರೆ ನಾಗರಕಟ್ಟೆ ಹೇಗಿರುತ್ತೆ ಅಲ್ಲೇ ಅದನ್ನು ತೋರಿಸ್ತಾರೆ. ಮತ್ತು ಪುಟ್ಟಿ ಹೆಣೆಯೋದಾಗಿರ್ಬೋದು, ಇಲ್ಲಿ ಕರ್ಗದು, ಹಸಿ ಕರ್ಗ ವೇಷಧಾರಿ ಹೇಗಿರ್ತಾರೆ ಅಂತ ಇಲ್ಲಿ ಒಂದು ಪ್ರತಿಮೆನ ಕೂಡ ಇಟ್ಟಿದ್ದಾರೆ. ಸೇಮ್ ಕರ್ಗದಲ್ಲಿ ಹೇಗಿರ್ತಾರೆ ಆ ವ್ಯಕ್ತಿ, ದ್ರೌಪದಿ ಅಮ್ಮ ಅಂತಾರೆ, ಅದೇ ರೀತಿಯಾಗಿಯೇ ಇದು ಪ್ರತಿಷ್ಠಾಪನೆಯನ್ನು ಮಾಡಿರೋವಂಥದ್ದು. ಇದು ಹಾಗೆ ಅಲ್ಲಿ ಅಂದರೆ ಇಲ್ಲಿ ಮೇಯ್ನಾಗಿ ಕಾಡು ಕುರುಬ, ಜೇನು ಕುರುಬ ಅಂತೆಲ್ಲ ಇದೆ. ಆ ಶೈಲಿಯಲ್ಲಿ ದೇವಸ್ಥಾನಗಳು ಹೇಗಿತ್ತು ಅದನ್ನೆಲ್ಲ ತೋರಿಸಿದ್ದಾರೆ. ಮತ್ತು ಇಲ್ಲಿ ಉಳುಮೆ ಮಾಡೋದು, ಮತ್ತು ಇಲ್ಲಿ ನೀವು ಬಂದರೆ ದೂರದಿಂದ ಬಂದವರು ಸ್ಟೇ ಮಾಡೋದಕ್ಕೆ ನಿಮಗೆ ಫೆಸಿಲಿಟೀಸ್ಗಳಿದೆ. ನಿಜವಾದ ಶೈಲಿಯಲ್ಲಿರುವಂತಹ ಹೂವಿನ ಪಲ್ಲಕ್ಕಿನ ತಂದಿದ್ದಾರೆ. ಮತ್ತು ಈಗ ನೋಡ್ತಾ ಇದ್ದೀರಲ್ಲ, ಇದು ಗಿರಿಜನರ, ಬುಡಕಟ್ಟು ಜನರ ದೇವಸ್ಥಾನ ಹೇಗಿತ್ತು ಅಂತ ನೋಡಿದ್ವಿ. ಮತ್ತು ಅಲ್ಲಿಂದ ಕೆರೆಯಿಂದ ಅಷ್ಟು ದೂರದಿಂದ ನೀರು ಹೇಗೆ ತರ್ತಾಯಿದ್ರು ಅನ್ನೋದನ್ನು ಸಹ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಹಾಲು ಕರೆಯೋದಾಗಿರ್ಬೋದು ಅದನ್ನು ತೋರಿಸ್ತಾ ಇದ್ದಾರೆ. ಇದು ಗಿರಿಜನದ್ದು 5 ಪಂಗಡಗಳನ್ನ ಇಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ಇದು ಸಿಡಿಲು ಬಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡಿ. ಇದು ಗಿರಿಜನ ಕುಟುಂಬ ಹೇಗಿರುತ್ತೆ, ಗಿರಿಜನ ಕಾಡಿನಲ್ಲಿ ಹೇಗಿರ್ತಾಯಿದ್ರು ಅಂತ ಅದೇ ಥರನೇ ತೋರಿಸಿದ್ದಾರೆ. ಅವ್ರ ಶೈಲಿನ, ಅವರು ನೃತ್ಯ ಮಾಡೋದಾಗಿರ್ಬೋದು. ಮತ್ತು ಮನೆ ಮುಂದೆ ಅಲ್ಲೂ ಅವರು ಸಹ ತುಳಸಿ ಕಟ್ಟೆನ ಯೂಸ್ ಮಾಡ್ತಾಯಿದ್ರು, ಅಂದರೆ ಪೂಜೆ ಮಾಡ್ತಾಯಿದ್ರು. ಅಲ್ಲಿ ಜನಗಳದ್ದು ಉಡುಪಿಂದ ಹಿಡಿದು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅವರು ಕೆಲಸ ಮಾಡೋದು, ಏನೇನು ಕೆಲಸ ಮಾಡ್ತಿದ್ರು, ಮತ್ತು ಅವ್ರ ಮನೆಗಳು ಹೇಗಿತ್ತು, ಅವ್ರ ಮನೆ ಮುಂದೆ ಯಾವ ರೀತಿ ಸಸಿಗಳನ್ನ ನೆಟ್ಕೊಂಡು, ಮತ್ತು ಔಷಧಿ ಗಿಡಗಳು ಇರ್ತಾಯಿತ್ತು ಅನ್ನೋದು ಸಹ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಬೀಸೋದಾಗಿರ್ಬೋದು, ಅವ್ರ ಮನೆ ಹೇಗಿರ್ತಾಯಿತ್ತು, ಕಾಡು ಕುರುಬರ ಮನೆ ಹೇಗಿರುತ್ತೆ ಮನೆ ಅಂತ ತೋರಿಸಿದ್ದಾರೆ.
ಮುಖ್ಯವಾಗಿ ಕಾಡು ಕುರುಬರ ಜೊತೆಗೆ ಹಳ್ಳಿ ಮನೆಗಳ ಶೈಲಿ ಹೇಗಿರುತ್ತೆ, ಆ ಅಡುಗೆ ಮನೆ ಆಗಿರ್ಬೋದು, ಅಡುಗೆ ಮನೆ ಮಧ್ಯ ಒಂದು ರೀತಿಯಾದ ಅಡ್ಡಗೋಡೆ ಅಂತ ಹೇಳ್ತಾರೆ. ದೀಪ ಇಟ್ಟಾಗ ಆ ಕಡೆನೂ ದೀಪ ಇರಬೇಕು, ಈ ಕಡೆನೂ ದೀಪ ಇರಬೇಕು ಅನ್ನೋ ಶೈಲಿಯಲ್ಲಿ ತೋರಿಸಿದ್ದಾರೆ. ಇದೆ ನೋಡಿ ಅಡುಗೆ ಮನೆ ಶೈಲಿ ಹೇಗಿರ್ತಾ ಇತ್ತು ಅಂತ. ಅವರು ಕಾಡು ಕುರುಬರದು ಮನೆ ಹೇಗಿತ್ತು. ಇಲ್ಲಿ ಲೈಬ್ರರಿ ಕೂಡ ಇದು ಹೂವಿನ ಪಲ್ಲಕ್ಕಿ ಆಗಿರ್ಬೋದು. ಹೂವಿನ ಪಲ್ಲಕ್ಕಿ ಹೇಗಿರುತ್ತೆ ಅಂತ ಅದೇ ರೀತಿಯಾಗಿ ಇರುವಂಥದ್ದು. ಇದು ಕರಗಾದ ಇನ್ನೊಂದು ಭಾಗ ಆಗಿರ್ಬೋದು. ಇಲ್ಲಿ ಬಂಡಿ ಸಹ ಇದೆ. ಇಲ್ಲಿ ನಾವೇನು ಮಾತಾಡ್ತಿದ್ವಿ ಅಂದರೆ ಆ ಕಡೆ ಈ ಕಡೆ ಕೂತ್ಕೊಂಡು ಆಟ ಆಡ್ತಾಯಿದ್ವಿ ಸಣ್ಣ ವಯಸ್ಸಲ್ಲಿರುವಾಗ. ಕಂಸಾಳೆ ಪ್ರತಿಮೆ ಆಗಿರ್ಬೋದು. ನೀವು ಹಳ್ಳಿ ಶೈಲಿ ಹೇಗಿರುತ್ತೆ, ಅದು ಏನೇನು ರೀತಿಯಾಗಿರುತ್ತೆ ಅಂತ ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ಅವರ ನೃತ್ಯದಿಂದ ಹಿಡಿದು ಪ್ರತಿಯೊಂದು ಶೈಲಿನೂ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಬೋಟಿಂಗ್ ಕೂಡ ನಿಮಗೆ ಅವೈಲೇಬಲ್ ಇದೆ.